ಏನು ಹಾಗಂದರೆ ಹರಿ ಸರ್ವೋತ್ತಮ ಅಂತ ಹೇಳಿದರೆ ಏನು, ವಾಯು ಜೀವೋತ್ತಮ ಅಂತ ಹೇಳಿದರೆ ಏನು? ಮೊದಲು ಈ ಶಬ್ದಗಳ ಅರ್ಥವನ್ನು ನೋಡೋಣ. ಅದರಲ್ಲಿ ಹರಿ ಸರ್ವೋತ್ತಮ ಅಂತ. ಹರಿ ಅಂತ ಹೇಳಿದರೆ ಗೊತ್ತು, ನಾರಾಯಣ ಕೃಷ್ಣ ಹರಿ ಅಂತ ಏನು ಹೇಳ್ತೇವೆ ಅಂತಹ ನಾರಾಯಣ ಕೃಷ್ಣ. ಸರ್ವೋತ್ತಮ ಅಂತ, ಸರ್ವೋತ್ತಮ ಅಂತ ಹೇಳಿದರೆ ಉತ್ತಮವಾದ ವಸ್ತು ಅಂತೇಳಿದರೆ ಎತ್ತರದಲ್ಲಿರುವ ವಸ್ತು, ಶ್ರೇಷ್ಠವಾದಂತಹ ವಸ್ತು, ಅದನ್ನು ಉತ್ತಮ ಅಂತ ಕರೀತೇವೆ. ಇಲ್ಲಿ ಸರ್ವೋತ್ತಮ ಅಂತ ಹೇಳಿದರೆ ಹೀಗೆ ಉತ್ತಮವಾದ ವಸ್ತುಗಳೇನಿದೆ ಆ ಉತ್ತಮವಾದ ವಸ್ತುಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ವಸ್ತು, ಅತ್ಯಂತ ಎತ್ತರದಲ್ಲಿರುವಂತಹ ವಸ್ತು ಯಾವುದಿದೆ ಅದು ಸರ್ವೋತ್ತಮವಾದ ವಸ್ತು. ಆ ಸರ್ವೋತ್ತಮನಾದವನು ಯಾರು? ಈ ರೀತಿ ಉತ್ತಮವಾದ ವಸ್ತುಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠನಾಗಿರುವವನು, ಅದೇ ಸರ್ವೋತ್ತಮನಾಗಿರುವವನು ಯಾರು ಅಂತೇಳಿದರೆ ನಾರಾಯಣ ಹರಿ ಅಥವಾ ಕೃಷ್ಣ